ಫ್ರೆಂಡ್ಸ್, ಸಾಮಾನ್ಯವಾಗಿ ಭೂಮಿಯಲ್ಲಿರೋ ಬಹುತೇಕ ಎಲ್ಲ ಜೀವಿಗಳು ಉಸಿರಾಟಕ್ಕಾಗಿ ಮೂಗನ್ನು ಹೊಂದಿರ್ತಾವೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದರೆ ನೀವು ಯಾವತ್ತಾದರೂ ಮೂಗು ಇಲ್ಲದೆ ಜನಿಸಿ ಇಂದಿಗೂ ಜೀವನ ನಡೆಸಿರೋ ಲೇಡಿ ಬಗ್ಗೆ ಕೇಳಿದ್ದೀರಾ? ಮತ್ತು ಮೂಗು, ಕಣ್ಣು, ಒಂದು ಕಿವಿ, ಒಟ್ಟಾರೆ ಇಡೀ ಮುಖವನ್ನೇ ಹೊಂದಿರೋದು ವ್ಯಕ್ತಿ ಬಗ್ಗೆ ನೀವು ಕೇಳಿದ್ದೀರಾ? ಮತ್ತು ಇಡೀ ಜೀವನವನ್ನು ಈ ರೀತಿ ಎಲೆಕ್ಟ್ರಿಕ್ ಬಾಕ್ಸ್ ಒಳಗೆ ಕಳೆದಿರೋ ವ್ಯಕ್ತಿ ಬಗ್ಗೆ ನೀವು ಕೇಳಿದ್ದೀರಾ? ಇಲ್ಲ, ಈ ರೀತಿ ಯಾವೊಬ್ಬ ವ್ಯಕ್ತಿಯ ಬಗ್ಗೆ ನೀವು ಕೇಳಿಲ್ವಾ? ಹಾಗಿದ್ರೆ ಚಿಂತೆ ಬೇಡ. ಈ ಒಂದು ವಿಡಿಯೋದಲ್ಲಿ ಎಲ್ಲರಿಗಿಂತ ವಿಭಿನ್ನವಾಗಿ ಹುಟ್ಟಿದ ಕೆಲವು ವಿಚಿತ್ರ ಮನುಷ್ಯರನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅಷ್ಟೇ ಅಲ್ಲದೆ ಈ ವಿಡಿಯೋದ ಕೊನೆಗೆ ಬರೋ ವ್ಯಕ್ತಿ ಬಗ್ಗೆ ನೀವು ಕೇಳಿದ್ರೆ ಖಂಡಿತ ಶಾಕ್ ಆಗೋದು ಅಂತ ಪಕ್ಕ. ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಫ್ಯಾಕ್ಟ್ಸ್ ಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ. ನಂಬರ್ 1, ಟೀನಾ ಎಕ್ಲೇರ್ಸ್. ಈಕೆನ ನೋಡಿದ ತಕ್ಷಣವೇ ಅರ್ಥ ಆಗುತ್ತೆ ಈಕೆ ಮುಖದಲ್ಲಿ ಏನೋ ಭಿನ್ನತೆ ಎದ್ದು ಕಾಣಿಸ್ತಿದೆ ಅಂತ. ಹೌದು, ಈ ಮೇಳೆಗೆ ಮೂಗು ಅನ್ನೋದೇ ಇಲ್ಲ. ಮೂಗು ಇಲ್ಲದಿದ್ರೂ ಕೂಡ ಸುಖವಾಗಿ ಜೀವನ ನಡೆಸ್ತಿದ್ದಾಳೆ. ಅಸಲು ಈಕೆಗೆ ಮೂಗು ಇಲ್ಲದಿರೋದಕ್ಕೆ ಕಾರಣ ಒಂದು ಕ್ಯಾನ್ಸರ್ ಅಂತಾನೆ ಹೇಳ್ಬೋದು. ಅಸಲು ಈಕೆ ಹುಟ್ಟಿದಾಗ ಅವಳ ಮೂಗು ನಾರ್ಮಲ್ ಆಗಿ ಇರುತ್ತೆ. ಆದ್ರೆ ಈಕೆ ಪ್ರೌಢಾವಸ್ಥೆಗೆ ಬಂದಾಗ ಈಕೆ ಮೂಗಿನಲ್ಲಿ ತುರಿಕೆ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಿರುತ್ತೆ. ಇದರಿಂದ ಈಕೆ ಡಾಕ್ಟರ್ಸ್ ಹತ್ರ ಹೋಗ್ತಾಳೆ. ಡಾಕ್ಟರ್ಸ್ ಈಕೆ ಮುಖವನ್ನು ಚೆಕ್ ಮಾಡಿ ನಿನ್ನ ಮೂಗಲ್ಲಿ ಇನ್ಫೆಕ್ಷನ್ ಇದೆ ಅಂತ ಹೇಳ್ತಾರೆ. ಅನಂತರ ವಾಸಿಯಾಗೋದಕ್ಕೆ ಆಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಅನ್ನು ಕೊಡ್ತಾರೆ. ಆದ್ರೆ ಆಕೆ ಎಷ್ಟೇ ಟ್ಯಾಬ್ಲೆಟ್ಸ್ ಅನ್ನು ತೆಗೆದುಕೊಂಡ್ರೂ ಕೂಡ ಆಕೆ ಮೂಗಿನ ಸಮಸ್ಯೆ ಮಾತ್ರ ಕಮ್ಮಿ ಆಗದೆ ಪ್ರತಿದಿನ ಉಲ್ಬಣಗೊಳ್ತಾ ಹೋಗ್ತಿರುತ್ತೆ. ಅನಂತರ ಆಕೆ ಮೂಗಿನಲ್ಲಿ ಒಂದು ಗುಳ್ಳೆಯಾಗಿ ಮತ್ತಷ್ಟು ನೋವಿಗೆ ಕಾರಣವಾಗುತ್ತೆ. ಮತ್ತೆ ಆಮೇಲೆ ENT ಸ್ಪೆಷಲಿಸ್ಟ್ ಹತ್ರ ಹೋಗ್ತಾಳೆ. ಆಗ ಅವರು ನಿನ್ನೆ ಮೂಗಿನಲ್ಲಿ ಕ್ಯಾನ್ಸರ್ ಲಕ್ಷಣ ಕಂಡು ಬರ್ತಿದೆ ಅಂತ ಹೇಳ್ತಾರೆ. ಅನಂತರ ಕೆಲವು ವಾರಗಳು ಮತ್ತೆ ಟ್ರೀಟ್ಮೆಂಟ್ಗೆ ಒಳಗಾಗ್ತಾಳೆ. ಆದರೆ ಎಷ್ಟು ದಿನಗಳು ಎಷ್ಟೇ ವಾರಗಳು ಉರುಳಿದ್ದು ಮಾತ್ರ ಆಕೆ ಮೂಗು ಮಾತ್ರ ಸರಿ ಹೊಂದೋದಿಲ್ಲ. ಅನಂತರ ಡಾಕ್ಟರ್ಸ್ ಮೂಗಿನಲ್ಲಿರೋ ಕ್ಯಾನ್ಸರ್ ಮುಖ ಮತ್ತು ಇಡೀ ದೇಹಕ್ಕೆ ಸೋಂಕಿ ಕೊನೆಗೆ ಸಾವಿಗೂ ಕಾರಣವಾಗುತ್ತೆ ಅನ್ನೋ ಮುಂದಾಲೋಚನೆಯಿಂದ ಡಾಕ್ಟರ್ಸ್ ಆಕೆ ಅನುಮತಿ ಮೇರೆಗೆ ಸತತವಾಗಿ 9 ಗಂಟೆಗಳ ಕಾಲ ಸರ್ಜರಿ ಮಾಡಿ ಕ್ಯಾನ್ಸರ್ ಸೋಂಕು ಮತ್ತು ಮೂಗನ್ನ ಕತ್ತರಿಸಿ ತೆಗಿತಾರೆ. ಬಟ್ ಏನೇ ಆಗಲಿ ಈ ಮಹಿಳೆಯ ಮುಖವನ್ನ ನೋಡ್ತಿದ್ರೆ ಸ್ವಲ್ಪ ಭಯ ಮತ್ತು ಕರುಣೆ ಏರ್ಪಡೋದಂತ ಸತ್ಯ ಅಂತಾನೆ ಹೇಳ್ಬೋದು. ನಂಬರ್ 2, ಪೌಲ್ ಅಲೆಕ್ಸಾಂಡರ್. ಈ ಪೌಲ್ ಅಲೆಕ್ಸಾಂಡರ್ ಅನ್ನೋ ವ್ಯಕ್ತಿಯನ್ನ ದ ಮ್ಯಾನ್ ವಿತೌಟ್ ಲಂಗ್ಸ್ ಅಂತಾನು ಕರೆಯಲಾಗುತ್ತೆ. ಯಾಕಂದ್ರೆ ಈತನಿಗೆ ಲಂಗ್ಸ್ಗಳೇ ಇಲ್ಲ ಅಂದ್ರೆ ನೀವು ನಂಬಲೇಬೇಕು. ಅಸಲು ಈ ವ್ಯಕ್ತಿ ಇಡೀ ಜೀವನದ 90% ಒಟ್ಟು ವಯಸ್ಸನ್ನ ಈ ಮಷೀನ್ ಅಲ್ಲೇ ಕಳೆದಿದ್ದಾನಂತೆ. ಅಸಲು ಈ ವ್ಯಕ್ತಿ 1946ರಲ್ಲಿ ಅಮೆರಿಕದ ಟೆಕ್ಸಸ್ ನಲ್ಲಿ ಜನಿಸ್ತಾನೆ. ಈತನಿಗೆ 6 ವರ್ಷ ವಯಸ್ಸಿದ್ದಾಗ ಅಂದ್ರೆ 1952ರಲ್ಲಿ ಪೋಲಿಯೋ ಬರುತ್ತೆ. ಇದರಿಂದ ಈತನ ಕುತ್ತಿಗೆ ಭಾಗದಿಂದ ಹಿಡಿದು ಸಂಪೂರ್ಣ ಬಾಡಿ ಎಲ್ಲ ಪ್ಯಾರಲೈಸ್ಗೆ ಒಳಗಾಗುತ್ತೆ. ಅಷ್ಟೇ ಇಲ್ಲದೆ ಈ ವ್ಯಕ್ತಿಯ ಲಂಗ್ಸ್ಗಳು ದಿನದಿಂದ ದಿನಕ್ಕೆ ವೀಕ್ ಆಗ್ತಾ ಹೋಗ್ತಾ ಇರ್ತವೆ. ಅದಕ್ಕಾಗಿ ಈತನನ್ನ ಡಾಕ್ಟರ್ಸ್ ಬಳಿ ಕಳೆದೊಯ್ದಾಗ ಈತ ಕೆಲವೇ ದಿನಗಳ ಕಾಲ ಬದುಕುಳಿತಾನಂತ ಹೇಳ್ತಾರೆ. ಅನಂತರ ಈತನ ತಂದೆ ತಾಯಿಗಳು ಇನ್ನೊಂದು ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಕರೆದೊಯ್ತಾರೆ. ಆಗ ಅಲ್ಲಿನ ಡಾಕ್ಟರ್ಸ್ ಈತನನ್ನು ಹೇಗಾದರೂ ಮಾಡಿ ಬದುಕುಳಿಸಲೇಬೇಕೆಂದುಕೊಂಡು ಆರ್ಟಿಫಿಷಿಯಲ್ ಬಾಕ್ಸ್ ಒಂದನ್ನು ತಯಾರಿಸಿ 6 ವರ್ಷವಿದ್ದಾಗಲೇ ಈತನನ್ನು ಬಾಕ್ಸಲ್ಲಿ ಹಾಕಿ ಬಿಡ್ತಾರೆ. ಅಂದಿನಿಂದ ಇಂದಿನವರೆಗೂ ಅಂದ್ರೆ ಬರೋಬ್ಬರಿ 75 ವರ್ಷಗಳಿಂದ ಈ ವ್ಯಕ್ತಿ ಇದೇ ಬಾಕ್ಸಲ್ಲಿ ಜೀವನ ನಡೆಸಿದ್ದಾರೆ. ಅಷ್ಟೇ ಇಲ್ಲದೆ ಆಶ್ಚರ್ಯಕರ ಸಂಗತಿ ಅಂದರೆ ಅಲೆಕ್ಸಾಂಡರ್ ತಮ್ಮ ಹೈಸ್ಕೂಲ್ ಹಾಗೂ ಡಿಗ್ರಿಯನ್ನ ಇದೇ ಬಾಕ್ಸಲ್ಲಿ ಮುಗಿಸಿದ್ದಾರಂತೆ. ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್. ಫ್ರೆಂಡ್ಸ್, ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟಿಂದನೇ ಗ್ರೋ ಆಗೋದಕ್ಕೆ ಸಾಧ್ಯ. ಪ್ಲೀಸ್ ಫ್ರೆಂಡ್ಸ್, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ. ನಂಬರ್ 3, ಡಲಸ್ ವಿಯನ್ಸ್. ಬಹುಶಃ ಭೂಮಿ ಮೇಲೆ ಕಣ್ಣು ಮೂಗಿಲ್ಲದೆ ಬದುಕಿರೋ ಏಕೈಕ ವ್ಯಕ್ತಿ ಅಂದರೆ ಈತನೊಬ್ಬನೇ ಅನಿಸುತ್ತೆ. ಯಾಕಂದರೆ 2008ರಲ್ಲಿ ಈತನಿಗೆ ಹೈ ವೋಲ್ಟೇಜ್ ಕರೆಂಟ್ ತಗುಲಿದ್ರಿಂದ ಈತನ ಮುಖವೆಲ್ಲ ಬರ್ನ್ ಆಗಿ ಹೋಗುತ್ತೆ. ಮುಖ ಪೂರ್ತಿಯಾಗಿ ಸುಟ್ಟ ಹೋದ ನಂತರ ಈತನ ಮುಖವನ್ನು ಯಾರಿಗೂ ಕಂಡು ಹಿಡಿಯೋದಕ್ಕೂ ಸಾಧ್ಯವಾಗುವುದಿಲ್ಲ. ಆದರೆ ಪ್ರಸ್ತುತ ನಮ್ಮಲ್ಲಿರೋ ಮೆಡಿಕಲ್ ಸೈನ್ಸ್ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ಯಾರ ಮುಖವನ್ನೇ ಆಗಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ರೀಕ್ರಿಯೇಟ್ ಮಾಡಿಬಿಡ್ತಾರೆ. ಇದೇ ರೀತಿ ಡಲಸ್ ಅವರಿಗೂ ಕೂಡ ಪ್ಲಾಸ್ಟಿಕ್ ಸರ್ಜರಿ ಮಾಡಲಾಗುತ್ತೆ. ಡಾಕ್ಟರ್ಸ್ಗಳು ಒಬ್ಬ ಸತ್ತು ಹೋದ ವ್ಯಕ್ತಿಯ ಮುಖವನ್ನು ತೆಗೆದು ಈ ಡಲಸ್ ಮುಖಕ್ಕೆ ಹಾಕ್ತಾರೆ, ಅಂದರೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾರೆ. ದುಃಖಕರ ಸಂಗತಿ ಅಂದರೆ ಈ ಸರ್ಜರಿ ಸಕ್ಸಸ್ ಆದರೂ ಕೂಡ ಕೆಲವು ದಿನಗಳ ನಂತರ ಡಲಸ್ ಅವರ ಕಣ್ಣುಗಳು ಸಂಪೂರ್ಣವಾಗಿ ಮಂದವಾಗ್ತವೆ. ನಂಬರ್ 4, ಕ್ಯಾಸಿಡಿ ಹ್ಯಾಪರ್. ಅಮೆರಿಕಕ್ಕೆ ಸೇರಿದ ಈ ಕ್ಯಾಸಿಡಿ ಹ್ಯಾಪರ್ಗೆ ಮೂಗು ಮತ್ತು ಕಣ್ಣುಗಳು ಇಲ್ಲ ಅಂದ್ರೆ ನಂಬಲೇಬೇಕು. ಹೌದು, ನಾವು ಈ ಹಿಂದೆ ನೋಡಿದ ಡಲಸ್ ಎಂಬ ವ್ಯಕ್ತಿಗೆ ಹೈ ವೋಲ್ಟೇಜ್ ಕರೆಂಟ್ ಹಾಕಿ ಆತನ ಮುಖದ ಮೂಗು ಮತ್ತು ಕಣ್ಣುಗಳು ಬರ್ನ್ ಆಗಿದ್ವು. ಆದರೆ ಈ ಕ್ಯಾಸಿಡನ್ನು ಇವತ್ತಿಗೆ ಹುಟ್ಟಿದಾಗಿನಿಂದಲೇ ಇವಳಿಗೆ ಕಣ್ಣು ಮತ್ತು ಮೂಗು ಅನ್ನೋದಿಲ್ಲ. ಅಸಲು ಇದು ತುಂಬಾ ರೇರ್ ಕೇಸಲ್ಲಿ ನಡೆಯುವ ಒಂದು ಜೆನೆಟಿಕಲ್ ಡಿಸಾರ್ಡರ್. ಈಕೆ ಈ ಅಂಗವಿಕಲತೆಗೆ ಸವಾಲಾಗಿ ನಿಂತು ಸಿಂಗಿಂಗ್ ಮತ್ತು ಗಿಟಾರ್ ಕಾಂಪಿಟೇಷನ್ ಅನ್ನು ಕಲಿತು ಅದರಲ್ಲಿ ಉತ್ಕೃಷ್ಟ ಸಾಧನೆ ಮಾಡಿದ್ದಾಳೆ ಮತ್ತು ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಆಸಕ್ತಿ ತೋರಿಸಿ
ಎಲ್ಲ ಹಂತಗಳಲ್ಲಿ ಉತ್ತೀರ್ಣಳಾಗಿ ತನ್ನ 22ನೇ ವಯಸ್ಸಿಗೆ ಗ್ರ್ಯಾಜುಯೇಷನ್ ಅನ್ನು ಕೂಡ ಕಂಪ್ಲೀಟ್ ಮಾಡ್ತಾಳೆ. ಅಷ್ಟೇ ಇಲ್ಲದೆ ಈಕೆ ಸಹಪಾಠಿಗಳು ಈಕೆ ಅಂಗವಿಕಲತೆ ಬಗ್ಗೆ ಯಾವಾಗಲೂ ಟೀಕೆ ಮಾಡ್ತಾ ಇರ್ತಾರೆ. ಆದರೆ ಈಕೆ ಮಾತ್ರ ಇದ್ಯಾವುದಕ್ಕೂ ಕಿಂಚಿತ್ತೂ ತಲೆ ಕೆಡಿಸಿಕೊಳ್ಳದೆ ಸಂತೋಷವಾಗಿ ಜೀವನ ನಡೆಸಿದ್ದಾಳೆ. ನಂಬರ್ 5 ಹೆನ್ರಿ ಮೊಲೈಸನ್. ಈತ ಎಂತಹ ವಿಚಿತ್ರ ವ್ಯಕ್ತಿ ಅಂದ್ರೆ ಈತನಿಗೆ 30 ಸೆಕೆಂಡ್ಗಳ ನಂತರ ಯಾವ ವಿಷಯ ಕೂಡ ನೆನಪಿರೋದಿಲ್ವಂತೆ. ಅಂದ್ರೆ ಈತ ಯಾವುದಾದ್ರೂ ಕೆಲಸ ಮಾಡ್ತಾ ಇದ್ರೆ 30 ಸೆಕೆಂಡ್ ನಂತರ ಆ ಕೆಲಸವನ್ನು ಸಂಪೂರ್ಣವಾಗಿ ಮರೆತು ಹೋಗ್ತಾನಂತೆ. ಅಸಲು ಈ ವ್ಯಕ್ತಿ 1926ರಲ್ಲಿ ನ್ಯೂಯಾರ್ಕ್ ನಲ್ಲಿ ಜನಿಸ್ತಾನೆ. ಈತನಿಗೆ ಚಿಕ್ಕಂದಿನಿಂದಲೇ ಮೂರ್ಛೆ ರೋಗ ಇರುತ್ತೆ. ಈತ ದೊಡ್ಡವನಾಗ್ತಾ ಹೋದಂತೆ ಆ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಒಂದು ದಿನ ಈತ ಡಾಕ್ಟರ್ಸ್ ಹತ್ರ ಹೋದಾಗ ಡಾಕ್ಟರ್ಸ್ ಈತನನ್ನ ಟೆಸ್ಟ್ ಮಾಡಿ ಈತನಿಗೆ ಒಂದು ಬ್ರೈನ್ ಸರ್ಜರಿ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಬ್ರೈನ್ ಸರ್ಜರಿ ಮಾಡಿ ಬ್ರೈನ್ ಅಲ್ಲಿರೋ ಹಿಪೋಕಾಂಪಸ್ ಭಾಗವನ್ನು ತೆಗೆದ್ರೆ ನಿನ್ನ ಮೂರ್ಛೆ ರೋಗ ಕಡಿಮೆಯಾಗೋ ಸಾಧ್ಯತೆ ಇದೆ ಅಂತ ತಿಳಿಸ್ತಾರೆ. ಡಾಕ್ಟರ್ಸ್ಗಳ ಮಾತಿಗೆ ಒಪ್ಪಿ ಈತ ಸರ್ಜರಿಗೆ ಕೂಡ ಒಪ್ಪಿಕೊಳ್ತಾನೆ. 1953ರಲ್ಲಿ ಅಂದ್ರೆ ಹೆನ್ರಿಗೆ 27 ವರ್ಷ ವಯಸ್ಸಿದ್ದಾಗ ಆತನಿಗೆ ಸರ್ಜರಿ ಮಾಡಿ ಬ್ರೈನ್ ಅಲ್ಲಿರೋ ಹಿಪೋಕಾಂಪಸ್ ಭಾಗವನ್ನು ಸಂಪೂರ್ಣವಾಗಿ ತೆಗೆದು ಹಾಕಲಾಗುತ್ತೆ. ಈ ಸರ್ಜರಿ ಸಕ್ಸಸ್ ಆದ ನಂತರ ಆತನ ಮೂರ್ಛೆ ರೋಗ ಕೂಡ ಕಡಿಮೆ ಆಗುತ್ತೆ. ಆದ್ರೆ ಕೆಲವು ದಿನಗಳ ನಂತರ ಹೆನ್ರಿಗೆ ಮತ್ತೊಂದು ವಿಚಿತ್ರ ಕಾಯಿಲೆಯಿಂದ ಆತ ಪ್ರತಿ 30 ಸೆಕೆಂಡ್ಗೆ ಹಳೆಯ ಎಲ್ಲ ಸಂದರ್ಭವನ್ನ ಮರೆತು ಹೋಗ್ತಾ ಇರ್ತಾನೆ. ಆಗ ಡಾಕ್ಟರ್ಸ್ ಈತನನ್ನ 100 ಬಾರಿ ಟೆಸ್ಟ್ ಮಾಡಿ ಸರ್ಜರಿ ಮಾಡಿದ್ರು ಕೂಡ ಈತನ ರೋಗ ಮಾತ್ರ ವಾಸಿಯಾಗೋದೇ ಇಲ್ಲ. ಈ ರೀತಿ ಈ ವ್ಯಕ್ತಿ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಬಾರಿ ಮೆದುಳಿನ ರಿಸರ್ಚ್ಗೆ ಒಳಗಾದ ವ್ಯಕ್ತಿ ಅಂತ ಪ್ರಖ್ಯಾತಿ ಪಡೆದುಕೊಂಡಿದ್ದಾನೆ. ನಂಬರ್ 6 ಜೆಸಿಕಾ ಕಾಕ್ಸ್. ಈಕೆ ಈ ಪ್ರಪಂಚದಲ್ಲಿರುವ ಎಂಥ ಯುನಿಕ್ ಮಹಿಳೆ ಅಂದ್ರೆ ಈಕೆಯಿಂದ ನಾವು ಕಲಿತುಕೊಳ್ಳಬೇಕಾದದ್ದು ಬಹಳಷ್ಟಿದೆ. ಈಕೆ ಹುಟ್ಟಿದಾಗ 2 ಕೈಗಳು ಇಲ್ದೇನೆ ಹುಡ್ತಾಳೆ. ಆದ್ರೂ ಕೂಡ ಈಕೆ ಒಬ್ಬ ಪೈಲಟ್ ಅಂದ್ರೆ ನೀವು ನಂಬಲೇಬೇಕು. ಹೌದು ಫ್ರೆಂಡ್ಸ್, ಅಸಲು ಈ ಜೆಸಿಕಾ ತನ್ನ ಕಾಲುಗಳಿಂದಾನೇ ಸಕ್ಸಸ್ಫುಲ್ ಆಗಿ ಹೆಲಿಕಾಪ್ಟರ್ ಮತ್ತು ಫ್ಲೈಟ್ ಅನ್ನು ಚಲಾಯಿಸುವಂತ ಅದ್ಭುತ ಸಾಮರ್ಥ್ಯ ಹೊಂದಿದ್ದಾಳೆ. ಈಕೆ ಕೂಡ ತನ್ನ ಅಂಗವಿಕಲತೆಯನ್ನ ಮೆಟ್ಟಿ ನಿಂತು ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡೋದ್ರಿಂದ ಸ್ಕೂಲ್ ಟಾಪರ್ ಆಗಿದ್ದಾಳೆ. ಅಷ್ಟೇ ಅಲ್ಲದೆ ಮಾರ್ಷಲ್ ಆರ್ಟ್ ಅನ್ನ ಕಲ್ತಿದ್ದಾಳೆ. ಕರಾಟೆಯಲ್ಲಿ ಅತ್ಯದ್ಭುತವಾದ ಸಾಧನೆ ಮಾಡಿರೋ ಈ ಹುಡುಗಿ ಎಂಥವರನ್ನು ಬೇಕಾದರೂ ಕರಾಟೆಯಲ್ಲಿ ಸೋಲಿಸಿ ಬಿಡ್ತಾಳೆ. ಈ ರೀತಿ ತನ್ನ ಎಲ್ಲಾ ಕೆಲಸಗಳನ್ನ ತನ್ನ ಕಾಲುಗಳಿಂದಾನೇ ಮಾಡಿಕೊಳ್ತಾಳೆ. ನಂಬರ್ 7 ಟಿಫಾನಿ ಗೀಗಲ್. ಈ ಟಿಫಾನಿ ಗೀಗಲ್ಗೆ ಹುಟ್ಟಿದಾಗಿನಿಂದಲೂ ಜಾರ್ಜೋಲಿವಾನ್ ಅನ್ನೋ ಸಿಂಡ್ರೋಮ್ ಇದೆ. ಈ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂದ್ರೆ ಈ ರೋಗಕ್ಕೆ ತುತ್ತಾದವರ ಬೆನ್ನಿನ ಭಾಗ ಈ ರೀತಿ ಸಂಪೂರ್ಣವಾಗಿ ಗೂನು ಬೆನ್ನಾಗಿರುತ್ತೆ. ಅಷ್ಟೇ ಇಲ್ಲದೆ ರೋಗದಿಂದ ನಿಧಾನವಾಗಿ ಕುತ್ತಿಗೆ ಮತ್ತು ಕೊರಳಿನ ಭಾಗವು ಕೂಡ ಈ ರೀತಿ ಬೆಂಡ್ ಆಗ್ತಾ ಹೋಗ್ತಾ ಇರುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬೆನ್ನೆಲುಬು ಪಕ್ಕೆಲುಬಿಗೆ ಅಪಾಯ ಉಂಟು ಮಾಡೋ ಒಂದು ಜೆನೆಟಿಕಲ್ ಡಿಸಾರ್ಡರ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಅಷ್ಟಲ್ಲದೆ ರೋಗದಿಂದ ಲಂಗ್ಸ್ಗಳು ಸಂಕುಚಿತ ಸ್ಥಿತಿಗೆ ತರೋದ್ರಿಂದ ಉಸಿರಾಡೋದಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಆದ್ರೆ ಈಕೆ ಮಾತ್ರ ಚಿಕ್ಕಂದಿನಿಂದಲೇ ಈ ಡಿಸಾಸ್ಟರ್ಗೆ ಸವಾಲಾಗಿ ನಿಂತು ತನಗೆ ಡ್ಯಾನ್ಸ್ ಅಂದ್ರೆ ಇಷ್ಟ ಇರೋದ್ರಿಂದ ಡ್ಯಾನ್ಸ್ ಕಲಿತು ಅದರಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿ ಈಗ ಈಕೆ ಮಕ್ಕಳಿಗೆ ಡ್ಯಾನ್ಸ್ ಹೇಳಿಕೊಡುವ ಡ್ಯಾನ್ಸ್ ಟೀಚರ್ ಆಗಿ ಬಿಟ್ಟಿದ್ದಾಳೆ. ಯಾರು ಎಷ್ಟೇ ಈಕೆಗೆ ರೇಖಿಸಿದ್ರು ಕೂಡ ಈಕೆ ಮಾತ್ರ ಸ್ವಲ್ಪ ಕೂಡ ಚಿಂತಿಸದೆ ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ತಾ ಹೋಗ್ತಾ ಇದ್ದಾಳೆ. ನಂಬರ್ 8 ಆಸ್ಕರ್ ಪಿಸ್ಟೋರಿಯಸ್. ಈ ಆಸ್ಕರ್ ತನ್ನ ಬಾಲ್ಯದಲ್ಲಿ ಅತಿ ಜ್ವರಕ್ಕೆ ತುತ್ತಾಗಿದ್ರಿಂದ ತನ್ನ 2 ಕಾಲುಗಳ ಸ್ಥಿರತೆಯನ್ನು ಕಳೆದುಕೊಳ್ತಾನೆ. ಆದರೆ ಯಾವತ್ತೂ ಕೂಡ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಈತ ಒಬ್ಬ ಪ್ಯಾರಾ ಒಲಿಂಪಿಕ್ ಪ್ಲೇಯರ್ ಆಗಿ ಬದಲಾಗ್ತಾನೆ. ಅಷ್ಟೇ ಅಲ್ಲದೆ ಈತ ಬಹಳಷ್ಟು ಗೋಲ್ಡ್ ಮೆಡಲ್ಸ್ ಗಳನ್ನು ಕೂಡ ಗೆದ್ದಿದ್ದಾನೆ. ಈ ರೀತಿ ಹಲವಾರು ಅಚೀವ್ಮೆಂಟ್ಸ್ ಗಳ ಈತ ಮಾಡಿದ್ರಿಂದ ಈತನನ್ನ ಫಾಸ್ಟೆಸ್ಟ್ ರನ್ನರ್ ಇನ್ ದ ವರ್ಲ್ಡ್ ವಿತೌಟ್ ಲೆಗ್ಸ್ ಅಂತ ಕರೆಯಲಾಗುತ್ತೆ. ಆದ್ರೆ ಈತ ಮಾತ್ರ ತನ್ನ ಗರ್ಲ್ ಫ್ರೆಂಡ್ ಅನ್ನು ಸಾಯಿಸಿದ ಕೊಲೆ ಕೇಸ್ ಮೇಲೆ ಈಗ ಜೈಲು ಪಾಲಾಗಿದ್ದಾನೆ. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.